ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಸುಧಾರಾಣಿಯವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಸುಧಾರಾಣಿಯವರು 129 ಚಲನಚಿತ್ರಗಳಲ್ಲಿ ನಟಿಸಿದ್ದು, ಅವುಗಳಲ್ಲಿ 6 ಚಲನಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಸುಧಾರಾಣಿಯವರು ನಟಿಸಿರುವ ಆ 129 ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸುಧಾರಾಣಿಯವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಕಿಲಾಡಿ ಕಿಟ್ಟು. ಈ ಚಿತ್ರದಲ್ಲಿ ಅವರು ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು KSR ದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ. ಎರಡನೇ ಚಲನಚಿತ್ರ ಕುಳ್ಳ ಕುಳ್ಳಿ. ಈ ಚಿತ್ರದಲ್ಲೂ ಸಹ ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು HR ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ. ಮೂರನೇ ಚಲನಚಿತ್ರ ರಂಗನಾಯಕಿ. ಈ ಚಿತ್ರದಲ್ಲಿ ಅವರು ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಅನುಪಮ. ಈ ಚಿತ್ರದಲ್ಲಿ ಅವರು ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ. ಐದನೇ ಚಲನಚಿತ್ರ ಭಾಗ್ಯವಂತ. ಈ ಚಿತ್ರದಲ್ಲಿ ಅವರು ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು BS ರಂಗಾರವರು ನಿರ್ದೇಶನ ಮಾಡಿರುತ್ತಾರೆ. ಆರನೇ ಚಲನಚಿತ್ರ ಬಾಡದ ಹೂವು. ಈ ಚಿತ್ರದಲ್ಲಿ ಅವರು ಬಾಲನಟಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು KV ಜಯರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ. ಏಳನೇ ಚಲನಚಿತ್ರ ಆನಂದ್. ಈ ಚಿತ್ರದಲ್ಲಿ ಅವರು ಮೊದಲ ಬಾರಿಗೆ ನಾಯಕಿಯಾಗಿ ನಟಿಸಿದ್ದು, ಈ ಚಿತ್ರವನ್ನು ಸಂಗೀತಂ ಶ್ರೀನಿವಾಸ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ. ಎಂಟನೇ ಚಲನಚಿತ್ರ ಮನಮೆಚ್ಚಿದ ಹುಡುಗಿ. ಈ ಚಿತ್ರವನ್ನು MS ರಾಜಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ವಿಜಯೋತ್ಸವ. ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಹತ್ತನೇ ಚಲನಚಿತ್ರ ದೇವತಾ ಮನುಷ್ಯ. ಈ ಚಿತ್ರವನ್ನು ಸಂಗೀತಂ ಶ್ರೀನಿವಾಸ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ. 11ನೇ ಚಲನಚಿತ್ರ ರಣರಂಗ. ಈ ಚಿತ್ರವನ್ನು V ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. 12ನೇ ಚಲನಚಿತ್ರ ಗಂಡ ಮನೆ ಮಕ್ಕಳು. ಈ ಚಿತ್ರವನ್ನು TP ಗಜೇಂದ್ರರವರು ನಿರ್ದೇಶನ ಮಾಡಿರುತ್ತಾರೆ. 13ನೇ ಚಲನಚಿತ್ರ ಸಂಭವಾಮಿ ಯುಗೆ ಯುಗೆ. ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿರುತ್ತಾರೆ. 14ನೇ ಚಲನಚಿತ್ರ ಕೃಷ್ಣ ನೀ ಕುಣಿದಾಗ. ಈ ಚಿತ್ರವನ್ನು ದ್ವಾರಕೀಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 15ನೇ ಚಲನಚಿತ್ರ ಮನ್ಮಥ ರಾಜ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 16ನೇ ಚಲನಚಿತ್ರ ಅವನೇ ನನ್ನ ಗಂಡ. ಈ ಚಿತ್ರವನ್ನು S ಉಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 17ನೇ ಚಲನಚಿತ್ರ ಪಂಚಮ ವೇದ. ಈ ಚಿತ್ರವನ್ನು PH ವಿಶ್ವನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. 18ನೇ ಚಲನಚಿತ್ರ ಆಸೆಗೊಬ್ಬ ಮೀಸೆಗೊಬ್ಬ. ಈ ಚಿತ್ರವನ್ನು MS ರಾಜಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. 19ನೇ ಚಲನಚಿತ್ರ ಅಶೋಕ ಚಕ್ರ. ಈ ಚಿತ್ರವನ್ನು B ರಾಮಮೂರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ. 20ನೇ ಚಲನಚಿತ್ರ ಹಳ್ಳಿಯ ಸುರಾಸುರರು. ಈ ಚಿತ್ರವನ್ನು ತಿಪಟೂರು ರಘುರವರು ನಿರ್ದೇಶನ ಮಾಡಿರುತ್ತಾರೆ. 21ನೇ ಚಲನಚಿತ್ರ ಪ್ರತಾಪ್. ಈ ಚಿತ್ರವನ್ನು V ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. 22ನೇ ಚಲನಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ. 23ನೇ ಚಲನಚಿತ್ರ ತ್ರಿನೇತ್ರ. ಈ ಚಿತ್ರವನ್ನು ರಾಜ್ ಕಿಶೋರ್ ಅವರು ನಿರ್ದೇಶನ ಮಾಡಿರುತ್ತಾರೆ. 24ನೇ ಚಲನಚಿತ್ರ ವರಗಳ ಬೇಟೆ. ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ. 25ನೇ ಚಲನಚಿತ್ರ ಮೈಸೂರು ಮಲ್ಲಿಗೆ. ಈ ಚಿತ್ರವನ್ನು TS ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ. 26ನೇ ಚಲನಚಿತ್ರ ಮಿಡಿದ ಶ್ರುತಿ. ಈ ಚಿತ್ರವನ್ನು MS ರಾಜಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ. 27ನೇ ಚಲನಚಿತ್ರ ಮಣ್ಣಿನ ದೋಣಿ. ಈ ಚಿತ್ರವನ್ನು MS ರಾಜಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ. 28ನೇ ಚಲನಚಿತ್ರ ಜೀವನ ಚೈತ್ರ. ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ. 29ನೇ ಚಲನಚಿತ್ರ ಸಪ್ತಪದಿ. ಈ ಚಿತ್ರವನ್ನು HR ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ. 30ನೇ ಚಲನಚಿತ್ರ ಬೆಳ್ಳಿಯಪ್ಪ ಬಂಗಾರಪ್ಪ. ಈ ಚಿತ್ರವನ್ನು ಪೂರ್ಣ ಪ್ರಜ್ಞರವರು ನಿರ್ದೇಶನ ಮಾಡಿರುತ್ತಾರೆ. 31ನೇ ಚಲನಚಿತ್ರ ಹೊಸ ರಾಗ. ಈ ಚಿತ್ರವನ್ನು KV ಜಯರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ. 32ನೇ ಚಲನಚಿತ್ರ ಮುಂಜಾನೆಯ ಮಂಜು. ಈ ಚಿತ್ರವನ್ನು PH ವಿಶ್ವನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. 33ನೇ ಚಲನಚಿತ್ರ ಮನೆ ದೇವರು.
ಈ ಚಿತ್ರವನ್ನು ವಿ ರವಿಚಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ. 34ನೇ ಚಲನಚಿತ್ರ ಭಗವಾನ್ ಶ್ರೀ ಸಾಯಿಬಾಬಾ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 35ನೇ ಚಲನಚಿತ್ರ ಹೃದಯ ಬಂಧನ. ಈ ಚಿತ್ರವನ್ನು ಬಿ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ. 36ನೇ ಚಲನಚಿತ್ರ ಆನಂದ ಜ್ಯೋತಿ. ಈ ಚಿತ್ರವನ್ನು ಚಿ ದತ್ತರಾಜ್ ರವರು ನಿರ್ದೇಶನ ಮಾಡಿರುತ್ತಾರೆ. 37ನೇ ಚಲನಚಿತ್ರ ಕುಂಕುಮ ಭಾಗ್ಯ. ಈ ಚಿತ್ರವನ್ನು ಬಿ ಸುಬ್ಬಾರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. 38ನೇ ಚಲನಚಿತ್ರ ಚಿನ್ನಾರಿ ಮುತ್ತ. ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ. 39ನೇ ಚಲನಚಿತ್ರ ಮಹಾಕ್ಷತ್ರಿಯ. ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 40ನೇ ಚಲನಚಿತ್ರ ಸ್ವಾತಿ. ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ. 41ನೇ ಚಲನಚಿತ್ರ ಗೋಲ್ಡ್ ಮೆಡಲ್. ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. 42ನೇ ಚಲನಚಿತ್ರ ವಿಜಯ ಕಂಕಣ. ಈ ಚಿತ್ರವನ್ನು ಶಂಕರ್ ಸುಗ್ನಳ್ಳಿ ಅವರು ನಿರ್ದೇಶನ ಮಾಡಿರುತ್ತಾರೆ. 43ನೇ ಚಲನಚಿತ್ರ ಕರ್ಫ್ಯೂ. ಈ ಚಿತ್ರವನ್ನು ಆಸು ರಾಜಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. 44ನೇ ಚಲನಚಿತ್ರ ಶ್ರೀಗಂಧ. ಈ ಚಿತ್ರವನ್ನು ಪಿ ಎಚ್ ವಿಶ್ವನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. 45ನೇ ಚಲನಚಿತ್ರ ಅರಗಿಣಿ. ಈ ಚಿತ್ರವನ್ನು ಪಿ ಎಚ್ ವಿಶ್ವನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. 46ನೇ ಚಲನಚಿತ್ರ ಕೋಣ ಈದೈತೆ. ಈ ಚಿತ್ರವನ್ನು ಬಿ ಜಯಶ್ರೀ ಅವರು ನಿರ್ದೇಶನ ಮಾಡಿರುತ್ತಾರೆ. 47ನೇ ಚಲನಚಿತ್ರ ಮಿಸ್ಟರ್ ಅಭಿಷೇಕ್. ಈ ಚಿತ್ರವನ್ನು ಎನ್ ಟಿ ಜಯರಾಮ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ. 48ನೇ ಚಲನಚಿತ್ರ ಅನುರಾಗ ಸಂಗಮ. ಈ ಚಿತ್ರವನ್ನು ವಿ ಉಮಾಕಾಂತ್ ರವರು ನಿರ್ದೇಶನ ಮಾಡಿರುತ್ತಾರೆ. 49ನೇ ಚಲನಚಿತ್ರ ಸಮರ. ಈ ಚಿತ್ರವನ್ನು ಚಿ ಗುರುದತ್ ರವರು ನಿರ್ದೇಶನ ಮಾಡಿರುತ್ತಾರೆ. 50ನೇ ಚಲನಚಿತ್ರ ಕಾವ್ಯ. ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ. 51ನೇ ಚಲನಚಿತ್ರ ಸಿಂಹಾದ್ರಿ. ಈ ಚಿತ್ರವನ್ನು ರಾಜ್ ಕಿಶೋರ್ ರವರು ನಿರ್ದೇಶನ ಮಾಡಿರುತ್ತಾರೆ. 52ನೇ ಚಲನಚಿತ್ರ ವಸಂತ ಕಾವ್ಯ. ಈ ಚಿತ್ರವನ್ನು ಎಸ್ ನಾರಾಯಣ್ ರವರು ನಿರ್ದೇಶನ ಮಾಡಿರುತ್ತಾರೆ. 53ನೇ ಚಲನಚಿತ್ರ ಸ್ಟಂಟ್ ಮಾಸ್ಟರ್. ಈ ಚಿತ್ರವನ್ನು ವಿ ಚಂದ್ರಹಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ. 54ನೇ ಚಲನಚಿತ್ರ ನಾನೇನೂ ಮಾಡಲಿಲ್ಲ. ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 55ನೇ ಚಲನಚಿತ್ರ ಸ್ಪರ್ಶ. ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿರುತ್ತಾರೆ. 56ನೇ ಚಲನಚಿತ್ರ ಶ್ರೀ ಮಂಜುನಾಥ. ಈ ಚಿತ್ರವನ್ನು ಕೆ ರಾಘವೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. 57ನೇ ಚಲನಚಿತ್ರ ಚಂದನದ ಚಿಗುರು. ಈ ಚಿತ್ರವನ್ನು ಅಬ್ದುಲ್ ರೆಹಮಾನ್ ಪಾಷಾರವರು ನಿರ್ದೇಶನ ಮಾಡಿರುತ್ತಾರೆ. 58ನೇ ಚಲನಚಿತ್ರ ತ್ರಿಶಕ್ತಿ. ಈ ಚಿತ್ರವನ್ನು ಆನಂದ್ ಪಿ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ. 59ನೇ ಚಲನಚಿತ್ರ ಬದ್ರಿ. ಈ ಚಿತ್ರವನ್ನು ರಘುವರ್ಧನ್ ರವರು ನಿರ್ದೇಶನ ಮಾಡಿರುತ್ತಾರೆ. 60ನೇ ಚಲನಚಿತ್ರ ಪ್ರೀತಿ ಪ್ರೇಮ ಪ್ರಣಯ. ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 61ನೇ ಚಲನಚಿತ್ರ ಕಾಕಿ. ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ. 62ನೇ ಚಲನಚಿತ್ರ ಬಿಂಬ. ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 63ನೇ ಚಲನಚಿತ್ರ ತಾಳಿ ಕಟ್ಟುವ ಶುಭವೇಳೆ. ಈ ಚಿತ್ರವನ್ನು ಎನ್ ಆರ್ ಕೆ ವಿಶ್ವನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. 64ನೇ ಚಲನಚಿತ್ರ ನಮ್ಮ ಬಸವ. ಈ ಚಿತ್ರವನ್ನು ವೀರಶಂಕರ್ ಬೈರಶೆಟ್ಟಿ ಅವರು ನಿರ್ದೇಶನ ಮಾಡಿರುತ್ತಾರೆ. 65ನೇ ಚಲನಚಿತ್ರ ಅಣ್ಣ ತಂಗಿ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 66ನೇ ಚಲನಚಿತ್ರ ತುಂಟ. ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. 67ನೇ ಚಲನಚಿತ್ರ ಆಟೋ ಶಂಕರ್. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 68ನೇ ಚಲನಚಿತ್ರ ಮ್ಯಾಜಿಕ್ ಅಜ್ಜಿ. ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 69ನೇ ಚಲನಚಿತ್ರ ಅಭಿನಂದನೆ. ಈ ಚಿತ್ರವನ್ನು ಎನ್ ರಾಮಚಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. 70ನೇ ಚಲನಚಿತ್ರ ತಿರುಪತಿ. ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ. 71ನೇ ಚಲನಚಿತ್ರ ಓ ಪ್ರಿಯತಮ. ಈ ಚಿತ್ರವನ್ನು ಶಿವಪ್ರಭುರವರು ನಿರ್ದೇಶನ ಮಾಡಿರುತ್ತಾರೆ. 72ನೇ ಚಲನಚಿತ್ರ ತಮಾಷೆಗಾಗಿ.
ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ. 73ನೇ ಚಲನಚಿತ್ರ ಪ್ರೀತಿ ಏಕೆ ಭೂಮಿ ಮೇಲಿದೆ. ಈ ಚಿತ್ರವನ್ನು ಜೋಗಿ ಪ್ರೇಮ್ರವರು ನಿರ್ದೇಶನ ಮಾಡಿರುತ್ತಾರೆ. 74ನೇ ಚಲನಚಿತ್ರ ಆಕ್ಸಿಡೆಂಟ್. ಈ ಚಿತ್ರವನ್ನು ರಮೇಶ್ ಅರವಿಂದ್ರವರು ನಿರ್ದೇಶನ ಮಾಡಿರುತ್ತಾರೆ. 75ನೇ ಚಲನಚಿತ್ರ ಮಿಸ್ಟರ್ ಗರಗಸ. ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 76ನೇ ಚಲನಚಿತ್ರ ಪ್ರಚಂಡ ರಾವಣ. ಈ ಚಿತ್ರವನ್ನು ಶ್ರೀನಿವಾಸ್ ಪ್ರಸಾದ್ರವರು ನಿರ್ದೇಶನ ಮಾಡಿರುತ್ತಾರೆ. 77ನೇ ಚಲನಚಿತ್ರ ನವಶಕ್ತಿ ವೈಭವ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 78ನೇ ಚಲನಚಿತ್ರ ಮಳೆಯಲಿ ಜೊತೆಯಲಿ. ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ. 79ನೇ ಚಲನಚಿತ್ರ ಗೌತಮ್. ಈ ಚಿತ್ರವನ್ನು ಕೆ ರಾಜೀವ್ ಪ್ರಸಾದ್ ರವರು ನಿರ್ದೇಶನ ಮಾಡಿರುತ್ತಾರೆ. 80ನೇ ಚಲನಚಿತ್ರ ಭಾಗ್ಯದ ಬಳೆಗಾರ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 81ನೇ ಚಲನಚಿತ್ರ ಎಷ್ಟ್ ನಗ್ತಿ ನಗು. ಈ ಚಿತ್ರವನ್ನು ಚಿಂದೋಡಿ ಮಧುಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 82ನೇ ಚಲನಚಿತ್ರ ಉಚ್ಚಿ. ಈ ಚಿತ್ರವನ್ನು ವೆಂಕಟೇಶ್ ಪಂಚಾಂಗಂ ರವರು ನಿರ್ದೇಶನ ಮಾಡಿರುತ್ತಾರೆ. 83ನೇ ಚಲನಚಿತ್ರ ಈಶ್ವರ್. ಈ ಚಿತ್ರದ ನಿರ್ದೇಶಕರ ಬಗ್ಗೆ ತಿಳಿದು ಬಂದಿರುವುದಿಲ್ಲ. 84ನೇ ಚಲನಚಿತ್ರ ಕಾನನ. ಈ ಚಿತ್ರವನ್ನು BR ಕೇಶವರವರು ನಿರ್ದೇಶನ ಮಾಡಿರುತ್ತಾರೆ. 85ನೇ ಚಲನಚಿತ್ರ ತಮಸ್ಸು. ಈ ಚಿತ್ರವನ್ನು ಅಗ್ನಿ ಶ್ರೀಧರ್ ರವರು ನಿರ್ದೇಶನ ಮಾಡಿರುತ್ತಾರೆ. 86ನೇ ಚಲನಚಿತ್ರ ಜಾಲಿಬಾಯಿ. ಈ ಚಿತ್ರವನ್ನು S ದಕ್ಷಿಣಮೂರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ. 87ನೇ ಚಲನಚಿತ್ರ ಜೀವನ ಜೋಕಾಲಿ. ಈ ಚಿತ್ರವನ್ನು ಜಯಂತ್ ರವರು ನಿರ್ದೇಶನ ಮಾಡಿರುತ್ತಾರೆ. 88ನೇ ಚಲನಚಿತ್ರ ಇಂದಿನ ಸತ್ಯ. ಈ ಚಿತ್ರವನ್ನು ಆದಿತ್ಯ ಚಿಕ್ಕಣ್ಣರವರು ನಿರ್ದೇಶನ ಮಾಡಿರುತ್ತಾರೆ. 89ನೇ ಚಲನಚಿತ್ರ ದಂಡುಪಾಳ್ಯ. ಈ ಚಿತ್ರವನ್ನು ಶ್ರೀನಿವಾಸ್ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ. 90ನೇ ಚಲನಚಿತ್ರ ಗುರು. ಈ ಚಿತ್ರವನ್ನು ಜಗ್ಗೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 91ನೇ ಚಲನಚಿತ್ರ ಭಾರತ್ ಸ್ಟೋರ್ಸ್. ಈ ಚಿತ್ರವನ್ನು P ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುತ್ತಾರೆ. 92ನೇ ಚಲನಚಿತ್ರ ಸಚಿನ್ ತೆಂಡೂಲ್ಕರ್ ಅಲ್ಲ. ಈ ಚಿತ್ರವನ್ನು ಮೋಹನ್ ಶಂಕರ್ ರವರು ನಿರ್ದೇಶನ ಮಾಡಿರುತ್ತಾರೆ. 93ನೇ ಚಲನಚಿತ್ರ ವಸುಂಧರ. ಈ ಚಿತ್ರವನ್ನು TS ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ. 94ನೇ ಚಲನಚಿತ್ರ ಬಹದ್ದೂರ್. ಈ ಚಿತ್ರವನ್ನು ಚೇತನ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ. 95ನೇ ಚಲನಚಿತ್ರ ಬೆಳ್ಳಿ. ಈ ಚಿತ್ರವನ್ನು ಮುಸ್ಸಂಜೆ ಮಹೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 96ನೇ ಚಲನಚಿತ್ರ ಸಿದ್ಧಾರ್ಥ್. ಈ ಚಿತ್ರವನ್ನು ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 97ನೇ ಚಲನಚಿತ್ರ ವಾಸ್ತು ಪ್ರಕಾರ. ಈ ಚಿತ್ರವನ್ನು ಯೋಗರಾಜ್ ಭಟ್ ರವರು ನಿರ್ದೇಶನ ಮಾಡಿರುತ್ತಾರೆ. 98ನೇ ಚಲನಚಿತ್ರ ರೆಬಲ್. ಈ ಚಿತ್ರವನ್ನು SV ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ. 99ನೇ ಚಲನಚಿತ್ರ ಬಿಲ್ಲಾ. ಈ ಚಿತ್ರವನ್ನು ರಾಮನಾರಾಯಣ್ ರವರು ನಿರ್ದೇಶನ ಮಾಡಿರುತ್ತಾರೆ. 100ನೇ ಚಲನಚಿತ್ರ ಲವ್ ಯು ಆಲಿಯಾ. ಈ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. 101ನೇ ಚಲನಚಿತ್ರ ಪ್ಲಸ್. ಈ ಚಿತ್ರವನ್ನು ಗಡ್ಡ ವಿಜಯ್ ಅವರು ನಿರ್ದೇಶನ ಮಾಡಿರುತ್ತಾರೆ. 102ನೇ ಚಲನಚಿತ್ರ ಶಾರ್ಪ್ ಶೂಟರ್. ಈ ಚಿತ್ರವನ್ನು ಗೌಸ್ ಪೀರ್ ರವರು ನಿರ್ದೇಶನ ಮಾಡಿರುತ್ತಾರೆ. 103ನೇ ಚಲನಚಿತ್ರ ಸಿಗಂದೂರು ಚೌಡೇಶ್ವರಿ ಮೈಮೆ. ಈ ಚಿತ್ರವನ್ನು ಶಶಿಕುಮಾರ್ ತಳಗುಪ್ಪರ್ ಅವರು ನಿರ್ದೇಶನ ಮಾಡಿರುತ್ತಾರೆ. 104ನೇ ಚಲನಚಿತ್ರ ಜುಲೈ 22, 1947. ಈ ಚಿತ್ರವನ್ನು ವಿಶಾಲ್ ರಾಜ್ರವರು ನಿರ್ದೇಶನ ಮಾಡಿರುತ್ತಾರೆ. 105ನೇ ಚಲನಚಿತ್ರ ಹ್ಯಾಪಿ ನ್ಯೂ ಇಯರ್. ಈ ಚಿತ್ರವನ್ನು ಪನ್ನಗ ಭರಣರವರು ನಿರ್ದೇಶನ ಮಾಡಿರುತ್ತಾರೆ. 106ನೇ ಚಲನಚಿತ್ರ ದಾದಾ ಈಸ್ ಬ್ಯಾಕ್. ಈ ಚಿತ್ರವನ್ನು ಸಂತೋಷ್ ರವರು ನಿರ್ದೇಶನ ಮಾಡಿರುತ್ತಾರೆ. 107ನೇ ಚಲನಚಿತ್ರ ವಿಸ್ಮಯ. ಈ ಚಿತ್ರವನ್ನು ಅರುಣ್ ವೈದ್ಯನಾಥನ್ ರವರು ನಿರ್ದೇಶನ ಮಾಡಿರುತ್ತಾರೆ. 108ನೇ ಚಲನಚಿತ್ರ ಭರ್ಜರಿ. ಈ ಚಿತ್ರವನ್ನು ಚೇತನ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ. 109ನೇ ಚಲನಚಿತ್ರ ಲೈಫ್ ಜೊತೆ ಒಂದು ಸೆಲ್ಫಿ. ಈ ಚಿತ್ರವನ್ನು ದಿನಕರ್ ತೂಗ್ದೀಪ್ ರವರು ನಿರ್ದೇಶನ ಮಾಡಿರುತ್ತಾರೆ. 110ನೇ ಚಲನಚಿತ್ರ ಪಡ್ಡೆ ಹುಲಿ. ಈ ಚಿತ್ರವನ್ನು ಗುರು ದೇಶಪಾಂಡೆ ಅವರು ನಿರ್ದೇಶನ ಮಾಡಿರುತ್ತಾರೆ. 111ನೇ ಚಲನಚಿತ್ರ ಪ್ರೀಮಿಯರ್ ಪದ್ಮಿನಿ.
ಈ ಚಿತ್ರವನ್ನು ರಮೇಶ್ ಇಂದಿರಾರವರು ನಿರ್ದೇಶನ ಮಾಡಿರುತ್ತಾರೆ. 112ನೇ ಚಲನಚಿತ್ರ ಅಮರ್. ಈ ಚಿತ್ರವನ್ನು ನಾಗಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ. 113ನೇ ಚಲನಚಿತ್ರ ಚಿತ್ರಕಥಾ. ಈ ಚಿತ್ರವನ್ನು ಯಶಸ್ವಿ ಬಾಲಾದಿತ್ಯರವರು ನಿರ್ದೇಶನ ಮಾಡಿರುತ್ತಾರೆ. 114ನೇ ಚಲನಚಿತ್ರ ಗೀತಾ. ಈ ಚಿತ್ರವನ್ನು ವಿಜಯ್ ನಾಗೇಂದ್ರರವರು ನಿರ್ದೇಶನ ಮಾಡಿರುತ್ತಾರೆ. 115ನೇ ಚಲನಚಿತ್ರ ವೃತ್ರ. ಈ ಚಿತ್ರವನ್ನು ಗೌತಮ್ ಆರ್ ರವರು ನಿರ್ದೇಶನ ಮಾಡಿರುತ್ತಾರೆ. 116ನೇ ಚಲನಚಿತ್ರ ಕನ್ನಡ ಗೊತ್ತಿಲ್ಲ. ಈ ಚಿತ್ರವನ್ನು ಮಯೂರ ರಾಘವೇಂದ್ರರವರು ನಿರ್ದೇಶನ ಮಾಡಿರುತ್ತಾರೆ. 117ನೇ ಚಲನಚಿತ್ರ ಮಾಯಾ ಬಜಾರ್ 2016. ಈ ಚಿತ್ರವನ್ನು ರಾಧಾಕೃಷ್ಣ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ. 118ನೇ ಚಲನಚಿತ್ರ ಲಾ. ಈ ಚಿತ್ರವನ್ನು ರಘು ಸಮರ್ಥ್ರವರು ನಿರ್ದೇಶನ ಮಾಡಿರುತ್ತಾರೆ. 119ನೇ ಚಲನಚಿತ್ರ ಯುವರತ್ನ. ಈ ಚಿತ್ರವನ್ನು ಸಂತೋಷ್ ಆನಂದರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ. 120ನೇ ಚಲನಚಿತ್ರ ತ್ರಿಕೋನ. ಈ ಚಿತ್ರವನ್ನು ಚಂದ್ರಕಾಂತ್ ರವರು ನಿರ್ದೇಶನ ಮಾಡಿರುತ್ತಾರೆ. 121ನೇ ಚಲನಚಿತ್ರ ಅವತಾರ ಪುರುಷ ಭಾಗ 1. ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುತ್ತಾರೆ. 122ನೇ ಚಲನಚಿತ್ರ ತುರ್ತು ನಿರ್ಗಮನ. ಈ ಚಿತ್ರವನ್ನು ಹೇಮಂತ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ. 123ನೇ ಚಲನಚಿತ್ರ ವಾಸಂತಿ ನಲಿದಾಗ. ಈ ಚಿತ್ರವನ್ನು ರವೀಂದ್ರ ವಂಶಿ ಅವರು ನಿರ್ದೇಶನ ಮಾಡಿರುತ್ತಾರೆ. 124ನೇ ಚಲನಚಿತ್ರ ಪ್ರಜಾರಾಜ್ಯ. ಈ ಚಿತ್ರವನ್ನು ವಿಜಯ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ. 125ನೇ ಚಲನಚಿತ್ರ ಜೂನಿ. ಈ ಚಿತ್ರವನ್ನು ವೈಭವ್ ಮಹಾದೇವ್ರವರು ನಿರ್ದೇಶನ ಮಾಡಿರುತ್ತಾರೆ. 126ನೇ ಚಲನಚಿತ್ರ ಯುವ. ಈ ಚಿತ್ರವನ್ನು ಸಂತೋಷ್ ಆನಂದರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ. 127ನೇ ಚಲನಚಿತ್ರ ಅವತಾರ ಪುರುಷ ಭಾಗ 2. ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುತ್ತಾರೆ. 128ನೇ ಚಲನಚಿತ್ರ ಕೃಷ್ಣಂ ಪ್ರಣಯ ಸಖಿ. ಈ ಚಿತ್ರವನ್ನು ಶ್ರೀನಿವಾಸ್ ರಾಜು ಅವರು ನಿರ್ದೇಶನ ಮಾಡಿರುತ್ತಾರೆ. 129ನೇ ಚಲನಚಿತ್ರ ಭಗೀರ. ಈ ಚಿತ್ರವನ್ನು ಡಾಕ್ಟರ್ ಸೂರ್ಯ ಅವರು ನಿರ್ದೇಶನ ಮಾಡಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಸುಧಾರಾಣಿ ಅವರು ನಟಿಸಿರುವ 129 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.